ಸೊ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಫಲಕಾರಿ ಆಗ್ತಾವು ಅಂತಕ್ಕಂಥ ಒಂದು ಸದುದ್ದೇಶ. ಅಂದರೆ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರ್ಕಾರದಿಂದ ಜಾರಿ ಆಗ್ತಕ್ಕಂಥ ಎಲ್ಲ ಯೋಜನೆಗಳು ಸಾಮಾಜಿಕ ಪರಿಶೋಧನೆ ಆಗಬೇಕು. ಯಾಕೆ ಸಾಮಾಜಿಕ ಪರಿಶೋಧನೆ ಯಾಕೆ ಆಗಬೇಕು? ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಅಡಿಟಿಗೂ ಇತರೆ ಇಲಾಖೆಯಿಂದ ಮಾಡ್ತಕ್ಕಂಥ ಅಡಿಟಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಗೂ ಸಾಮಾಜಿಕ ಪರಿಶೋಧನೆ ಆಗಬೇಕು ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಗೂ ಏನಪ್ಪ ಅಂದರೆ ನರೇಗಾ ಅಂತಕ್ಕಂಥದ್ದು ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಸೊ ಅದು ಏನಪ್ಪ ಅಂದರೆ ನಮ್ಮ ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ಪ್ರಪ್ರಥಮವಾಗಿ ಏನು ಮಾಡಪ್ಪ ಅಂದರೆ ನರೇಗಾ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿದ್ದು ಅಂತಕ್ಕಂಥದ್ದು. ಅದರ ನಂತರದಲ್ಲಿ 15 ಗಂಟೆಗೆ ಸಂಬಂಧಪಟ್ಟಾಗಿ ಕೊಟ್ಟರು, ಜೊತೆಗೆ ಮಧ್ಯಾಹ್ನದ ಉಪಹಾರ ಸಂಬಂಧಪಟ್ಟಂಗೆ, ಜೊತೆಗೆ ಪಿಂಚಣಿ ಯೋಜನೆಗಳನ್ನು, ಆಮೇಲೆ ಈ ಸದ್ಯದಲ್ಲಿ ಪ್ರಚಲಿತವಾಗಿ ಯಾವುದು ಬರ್ತದೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತಕ್ಕಂಥ ಯೋಜನೆ ಜಾರಿ ಮಾಡಬೇಕು ಅಂದರೆ ಈ ನಮ್ಮ ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಅಂದರೆ ಇಲ್ಲಿ ಉಳಿದವರು ಮಾಡ್ತಕ್ಕಂಥ ಅಲ್ಲೇ ದೇಶಕ್ಕೆ ಒಂದು ಸಾರಿ ಏನಪ್ಪ ಅಡಿಟ್ ಆಗೇ ಆಗುತ್ತೆ. ಸೊ ಅಲ್ಲಿ ಅವ್ರು ಮಾಡ್ತಕ್ಕಂಥ ಅಡಿಟಿಗೂ ನಮ್ಮ ಮಾಡ್ತಕ್ಕಂಥ ಅಡಿಟಿಗೂ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ಅವ್ರು ಅಡಿಟಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಬೇಕಾಗಿರ್ತಕ್ಕಂಥ ದಾಖಲೆಗಳು ಏನಿದ್ದಾವೆ, ಒಂದು ವರ್ಷಕ್ಕೆ ಏನು ಮಾಡಿರ್ತಕ್ಕಂಥ ಖರ್ಚು ವೆಚ್ಚದ ದಾಖಲೆಗಳನ್ನು ತೆಗೆದುಕೊಂಡು ಒಂದು ಕೋಣೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಖರ್ಚು ವೆಚ್ಚಗಳನ್ನು ಸರಿದೂಡಿಸಿ ಸರಿ ಆಯಿತೋ ಇಲ್ಲೋ ಅಂತಕ್ಕಂಥ ನ್ಯೂನತೆಗಳಿದ್ದಾವೆ, ನ್ಯೂನತೆಗೆ ಸಂಬಂಧಪಟ್ಟಂಥ ನ್ಯೂನತೆಗಳನ್ನು ಪರಿಗಣಿಸಿ ಒಂದು ವರದಿಯನ್ನು ಕೊಡ್ತಾರೆ. ಸೊ ಆದರೆ ನಮ್ಮ ಪ್ರಕ್ರಿಯೆ ಬೇರೆ ರೀತಿ ಇದೆ. ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಪೂರ್ವಭಾವಿಗೆ ಏನು ಮಾಡ್ತೀವಿ ಅಂದರೆ ನಮ್ಮ ವೇಳಾಪಟ್ಟಿಗೆ ಅನುಗುಣವಾಗಿ ನಾವೇನು ಮಾಡ್ತೀವಿ ಅಂದರೆ ಪೂರ್ವಭಾವಿ ಸಭೆಯನ್ನು ಕರಿತೀವಿ. ಅಂದರೆ ನಾವು ಬಂದಿರತಕ್ಕಂಥ ಉದ್ದೇಶ ಏನು, ನಾವು ಏನು ಮಾಡ್ತಾ ಇದ್ದೀವಿ, ಎದಕ್ಕೋಸ್ಕರ ನಮ್ಮನ್ನು ನಿಯೋಜನೆ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ನಂತರದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವರ್ಷದ ಅವಧಿಯಲ್ಲಿ ಏನೇನು ಖರ್ಚು ವೆಚ್ಚಗಳಾಗಿದೆ, ಮಕ್ಕಳ ಸಂಖ್ಯೆ ಇದೆ, ಈ ಮಧ್ಯಾಹ್ನ ಉಪಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಕ್ರೋಢೀಕರಣ ಮಾಡಿಕೊಂಡು ಜೊತೆಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಪಾಲಕರ ಮನೆ ಭೇಟಿಯನ್ನು ಮಾಡ್ತೀವಿ. ಸೊ ಅಂದರೆ ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಧನ್ನೂರದಲ್ಲಿ ಏನಪ್ಪ ಅಂದರೆ ಬಿಸಿಯೂಟ ಯೋಜನೆ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಿರೋದ್ರಿಂದ ಬಿಸಿಯೂಟ ಯೋಜನೆ ಅನುಷ್ಠಾನಗೊಂಡಿದೆ. ಆ ಯೋಜನೆ ಬಗ್ಗೆ ಪಾಲಕರಿಗೆ ಎಷ್ಟು ಅರಿವಿದೆ, ಏನು ಮಾಡ್ತಾ ಇದ್ದಾರೆ, ನಿಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾರೋ ಇಲ್ಲೋ, ಶಾಲೆಯಲ್ಲಿ ಏನು ಕೊಡ್ತಾ ಇದ್ದಾರೆ, ನಿಮ್ಮ ಸಲಹೆ ಸೂಚನೆಗಳು ಏನಿದಾವೆ, ಏನು ಬದಲಾವಣೆ ಆಗಬೇಕು, ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ನಾವು ಶೇಕಡ 25% ಶಾಲಾ ವಿದ್ಯಾರ್ಥಿಗಳ ಅನುಗುಣವಾಗಿ ಶೇಕಡ 25% ಮನೆಗಳಿಗೆ ಏನು ಮಾಡಬೇಕು ಅಂದರೆ ಭೇಟಿ ಕೊಟ್ಟು ಪಾಲಕರ ಅನಿಸಿಕೆಗಳನ್ನು ನಾವು ಕ್ರೋಢೀಕರಣ ಮಾಡ್ತೀವಿ. ಜೊತೆಗೆ ನಾವು ಏನು ಮಾಡ್ಕೊತೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳು ಉದಾಹರಣೆಗೆ ಇಲ್ಲ ಹೈಸ್ಕೂಲ್ ಆಗಿರೋದ್ರಿಂದ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಈ ಯೋಜನೆಗೆ ಒಳಪಟ್ಟಿರೋದ್ರಿಂದ ಆ ತರಗತಿಯಲ್ಲಿ ABCD ಯಾವುದೇ ಕ್ಲಾಸ್ ಇರೋದಕ್ಕೆ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಹೋಗಿ ವಿದ್ಯಾರ್ಥಿಗಳಿಂದ ಕೂಡಿಕೊಳ್ತಕ್ಕಂಥ ಮಾಹಿತಿಯನ್ನು ಒಂದಿನ ಕಲೆ ಹಾಕ್ತೀವಿ. ಕಲೆ ಹಾಕೊಂಡು ಜೊತೆಗೇನಪ್ಪ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇನಿದ್ದಾವೆ, ಏನೇನು ಕೊರತೆಗಳಿದ್ದಾವೆ, ಜೊತೆಗೆ ಇಲ್ಲಿ ಅಡುಗೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಾಹ್ನ ಉಪಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆ ಸಿಬ್ಬಂದಿಗಳು ಯಾವ ಮಟ್ಟದಲ್ಲಿ ಇದ್ದಾರೆ,